ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಸ್ಟ್ರೀಟ್ ಸ್ಟೈಲ್ ಮಂಚೂರಿ, ಅದು ಕ್ಯಾಬೇಜ್ ಮಂಚೂರಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇದಕ್ಕೆ ನಾನು ಒಂದು ಕ್ಯಾಬೇಜ್ನ ಚೆನ್ನಾಗಿ ಕಟ್ ಮಾಡಿಕೊಂಡು ಉಪ್ಪು ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ತೊಗೊತಾ ಇದ್ದೀನಿ. ಒಂದು ಫುಲ್ ಕ್ಯಾಬೇಜ್ ತೊಗೊಂಡಿದ್ದೀನಿ. ಇದೊಂದು 3-4 ಜನಕ್ಕಾಗುತ್ತೆ. ಇದ್ರ ಜೊತೆಗೆ ಒಂದು ಕ್ಯಾರೆಟ್ನ ಸಣ್ಣದಾಗಿ ಚಾಪರ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮತ್ತು ಒಂದು ಸ್ವಲ್ಪ ಬೀನ್ಸ್ ಚಿಕ್ಕದಾಗಿ ಹೆಚ್ಕೊಂಡಿರೋದು ಇದನ್ನು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಮೂರನ್ನೂ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೀವು ಬೇಕಾದ್ರೆ ಚಿಕ್ಕ ಚಿಕ್ಕ ಚಾಪ್ ಮಾಡಿ ಕೂಡ ಹಾಕ್ಬೋದು ಶುಂಠಿ ಬೆಳ್ಳುಳ್ಳಿನ. ನಾನು ಬಟ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿ ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಖಂಡಿತ ಈ ರೀತಿ ಟ್ರೈ ಮಾಡಿ ನೋಡಿ. ನೀವು ಹೊರ ಮಂಚೂರಿ ತಿನ್ನೋದೇ ಮರ್ತ್ಬಿಡ್ತೀರಿ, ತುಂಬಾ ರುಚಿಯಾಗಿರುತ್ತೆ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಸಾಸ್ ಹಾಕಿದ್ದೀನಿ. ಒಂದು 2 ಸ್ಪೂನ್ ಸಾಸ್ ಹಾಕಬೇಕು. ಮತ್ತು ಇದಕ್ಕೆ ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ನೋಡಿ, ಮೆಣಸಿನ ಪುಡಿಗಿದ್ರೆ ಮನೆಯಿಂದ ಹಾಕ್ಬೋದು, ರೆಡಿ ಸಿಕ್ಕರೆ ರೆಡಿನೂ ಹಾಕ್ಬೋದು. ಒಂದು ಅರ್ಧ ಸ್ಪೂನು ಮೆಣಸಿನ ಪುಡಿ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಫಸ್ಟು ಎಲ್ಲ ಉಪ್ಪು ಇದೆಲ್ಲ ಹಸಿಮೆಣ್ಸಿನ್ಕಾಯಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕಿದು. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಮೈದಾ ಮತ್ತು 1 ಸ್ಪೂನ್ ಮೈದಾ ಹಾಕಿದರೆ 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಬೇಕು. 2 ಸ್ಪೂನ್ ಕಾರ್ನ್ಫ್ಲೋರು, 1 ಸ್ಪೂನ್ ಮೈದಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡೋಣ. ಮೊದಲೇ ಒಂದೇ ಸರಿ ಜಾಸ್ತಿ ಹಾಕೋಕೆ ಹೋಗಬೇಡಿ. ನಾನು ಎಷ್ಟು ಹೇಳಿದೆ ಅಷ್ಟೇ ಕ್ವಾಂಟಿಟಿ ಹಾಕ್ಕೊತ ಹೋಗಿ. 1 ಸ್ಪೂನ್ ಮೈದಾ, 2 ಸ್ಪೂನ್ ಕಾರ್ನ್ಫ್ಲೋರು. ಆವಾಗ ನಿಮಗೆ ಕಡಿಮೆ ಅನಿಸಿದರೆ ಮತ್ತೆ 1 ಸ್ಪೂನ್ ಮೈದಾ, 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೋಬೇಕು. ಅವಾಗೇನಾಗುತ್ತೆ, ಕರೆಕ್ಟ್ ಬರುತ್ತೆ ನೋಡಿ. ನಾನು 1 ಸ್ಪೂನ್ ಮೈದಾ, 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಈಗ ಉಂಡೆ ಕಟ್ಟಕ್ಕೆ ನೋಡಿದ್ದೀನಿ, ಬರ್ತಾಯಿಲ್ಲ. ಇನ್ನು ಸ್ವಲ್ಪ ಬೇಕಾಗುತ್ತೆ ಇದಕ್ಕೆ. ಅದಕ್ಕೆ ನಾನೀಗ ಮತ್ತೆ 1 ಸ್ಪೂನ್ ಮೈದಾ, 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಈಗ ಹಾಕ್ಕೊಂಡೇ ಮಿಕ್ಸ್ ಮಾಡ್ಕೊರಿ. ಅದು ಒಂದು ಉಂಡೆ ಕಟ್ಟೋ ಬರೋ ತನಕ ಈ ರೀತಿ ಮಾಡ್ಬೇಕು ನೀವು. ಮೊದಲು ತುಂಬಾ ಕಾರ್ನ್ಫ್ಲೋರು ಇದು ಹಾಕ್ಕೊಳಕ್ಕೆ ಹೋಗಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು 6 ಸ್ಪೂನು ಕಾರ್ನ್ಫ್ಲೋರು ಮತ್ತು 3 ಸ್ಪೂನ್ ಮೈದಾ ಹಾಕಿದ್ದೀನಿ. ಅವಾಗ ಈ ಹದಕ್ಕೆ ಬಂದಿದೆ ನೋಡಿ. ಈ ರೀತಿ ಉಂಡೆ ಕಟ್ಕೊಳಕ್ಕೆ ಬರಬೇಕು ಅಂದ್ರೇ ನಿಮಗೆ ಕರೆಕ್ಟ್ ಅದು. ಒಂದೇ ಸರಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡ್ಕೊಂಡು ಹಾಕಿ. ಫಸ್ಟ್ ಕಾರ್ನ್ಫ್ಲೋರ್ ಜಾಸ್ತಿ ಆಗಬೇಕು, ಮೈದಾ ಕಡಿಮೆ ಆಗಬೇಕು ನೋಡಿ. ಈ ರೀತಿ ಬೌಲ್ಸ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟ್ ಅದಕ್ಕಿದ್ರೆ ನೀಟಾಗಿ ಬೌಲ್ಸ್ ಬಂದುಬಿಡುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಟೈಮು ಹಿಡಿಯಲ್ಲ. ತರಕಾರಿ ಇದ್ದರೆ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಬೋದು. ಒಂದು ಕಾರ್ನ್ಫ್ಲೋರ್ ಇರಬೇಕು ಮನೆಯಲ್ಲಿ ಅಷ್ಟೇ. ಮೈದಾ ಅಂತ ಇದ್ದೇ ಇರುತ್ತೆ. ಕಾರ್ನ್ಫ್ಲೋರ್ ತಂದು ಇಟ್ಕೊಂಬಿಡಿ ನೋಡಿ. ಎಲ್ಲ ಈ ರೀತಿ ಬಾಲ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಈ ರೀತಿ ನಾನು ಬೌಲ್ಸ್ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ನೀಟಾಗಿ. ಆದಮೇಲೆ ಇಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ. ತುಂಬ ಈಸಿಯಾಗಿ ಮಾಡ್ಕೊಬೋದು ಮನೆಯಲ್ಲಿ, ತುಂಬ ಟೈಮು ಏನು ಹಿಡಿಯಲ್ಲ. ಈಗ ನೋಡಿ, ಅದು ಎಣ್ಣೆ ಕಾದ್ಮೇಲೆ ಅದನ್ನು ಹಾಕಿ ಫ್ರೈ ಮಾಡ್ತೀನಿ ನೋಡಿ. ಎಣ್ಣೆ ಕಾದಿದೆ. ಈಗ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಅದು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಬೌಲ್ಸ್ ಹಾಕ್ಕೊತ ಹೋಗೋಣ. ಹಾಕಿದ ಮೇಲೆ ಒಂದು 2 ನಿಮಿಷದ ಕಾಲ ಕಲ್ಚಕ್ಕೆ ಹೋಗಬೇಡಿ. ಸ್ವಲ್ಪ ಕೈ ಹಾಕಲಿಲ್ಲ ಎಲ್ಲ ಹೊಡೆದ್ಬಿಡ್ತವೆ. ಒಂದು 2 ನಿಮಿಷದ ಕಾಲ ಸ್ವಲ್ಪ ಇದು ಕ್ರಿಸ್ಪಾಗಿ ಆಗಲಿ ಅದರೊಳಗೆ. ಆಮೇಲೆ ನಾವು ಕೈ ಹಾಕೋಣ. ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಫ್ರೈ ಆಗಲಿ ಅದು. ನೋಡಿ, ಈಗ ಈ ಕೈ ಆಡಿಸ್ತೀನಿ ನೋಡಿ, ಏನೂ ಆಗಿಲ್ಲ, ಚೆನ್ನಾಗಿ ಬರ್ತಾಯಿದೆ. ಹಾಂ, ನಾನು ಹಾಕಿದ ಮೇಲೆ ಒಂದು 2 ನಿಮಿಷ ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ನೀಟಾಗಿ ಬರುತ್ತೆ ನೋಡಿ. ಮೊದಲೇ ನೀವು ಹಾಕಿದ ಕೂಡಲೇ ಕೈ ಆಡ್ಸೋಕ್ಕೆ ಹೋಗಬೇಡಿ. ಹಾಕಿದೆಲ್ಲ ಹೊಡೆದ್ಬಿಡುತ್ತೆ. ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನಿಷ್ ಆಗಬೇಕು. ಈ ರೀತಿ ಬ್ರೌನಿಷ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮಾಡ್ಬೋದು. ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ, ತುಂಬಾ ರುಚಿಯಾಗಿರುತ್ತೆ ನೋಡಿ. ಈಗ ಬ್ರೌನ್ ಆಗಿದೆ, ತೆಗಿತಾ ಇದ್ದೀನಿ ನೋಡಿ. ನೀವು ಮೊದಲೇ ಮಾತ್ರ ಕೈ ಆಡ್ಸೋಕ್ಕೆ ಹೋಗಬೇಡಿ. ಒಂದು 2 ನಿಮಿಷ ಬಿಟ್ಟ ಮೇಲೆ ಅದನ್ನು ಕೈ ಆಡಿಸಿ, ಅವಾಗ ನೀಟಾಗಿ ಬರುತ್ತೆ ನೋಡಿ. ಚೆನ್ನಾಗಾಗಿದ್ದಾವೆ. ಈ ರೀತಿ ಎಲ್ಲ ತಗೊಂಡ್ಬಿಡ್ತೀನಿ ನಾನೀಗ ನೋಡಿ. ಈ ರೀತಿಯಾಗಿ ಫ್ರೈ ಆಗಬೇಕು ನೋಡಿ. ಎಷ್ಟು ಕ್ರಿಸ್ಪಿ ಆಗಿದ್ದಾವೆ ನೋಡಿ. ನೀವು ನೋಡಿದರೆ ಗೊತ್ತಾಗುತ್ತೆ. ಈಗ ನೋಡಿ, ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು ನೋಡಿ. ನಾನು ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ
ಚಿಕ್ಕದಾಗಿ ಬೆಳ್ಳುಳ್ಳಿ ಹೆಚ್ಕೊಂಡಿದ್ದು ಅದನ್ನು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಆಮೇಲೆ ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಉದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಒಂದು ಕ್ಯಾಪ್ಸಿಕಮ್ ಉದ್ದಕ್ಕೆ ಹೆಚ್ಕೊಂಡಿರೋದು, ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪ ಫ್ರೈ ಆಗಬೇಕಿದೆ ನೋಡಿ. ಈರುಳ್ಳಿ, ಕ್ಯಾಪ್ಸಿಕಮ್, ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದು ಸ್ವಲ್ಪ ತುಂಬ ಫ್ರೈ ಆಗೋದು ಬೇಡ. ಸಾಸು, ಸೋಯಾ ಸಾಸು ಮತ್ತು ಇದಕ್ಕೆ ಟೊಮೊಟೊ ಕೆಚಪ್ ಹಾಕ್ತಾಯಿದ್ದೀನಿ ನಾನು. ನೀವು ಬೇಕಾದ್ರೆ ರೆಡ್ ಚಿಲ್ಲಿ ಸಾಸು ಬೇಕಾದರೆ ಹಾಕ್ಕೋಬೋದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಆದಮೇಲೆ ಲಾಸ್ಟಿಗೆ ಇದಕ್ಕೆ ಒಂದು ಸ್ಪೂನ್ ಕಾರ್ನ್ಫ್ಲೋರ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿರ್ತೀನಿ. ಅದು ಸ್ವಲ್ಪ ಗ್ರೇವಿ ತಿಕ್ ಮಾಡಬೇಕಲ್ಲ, ಅದಕ್ಕೆ ನೋಡಿ ಇದನ್ನು ನಾನು ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರು ಇವತ್ತು ಇದು ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋದು. ಸ್ವಲ್ಪ ಗ್ರೇವಿ ತಿಕ್ ಆಗಬೇಕಲ್ಲ. ನೋಡಿ ಗ್ರೇವಿ ತಿಕ್ಕಾಗಿದೆ. ಈಗ ನಾವು ಇನ್ನೇನು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಕ್ಯಾಬೇಜ್ ಮಂಚೂರಿನ ಇದೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಬಿಸಿ ಬಿಸಿ ಕ್ಯಾಬೇಜ್ ಮಂಚೂರಿ ರೆಡಿ ಆಗಿಬಿಡುತ್ತೆ. ನೋಡಿ ಬಿಸಿ ಬಿಸಿ ಕ್ಯಾಬೇಜ್ ಮಂಚೂರಿ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.